ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರೋದು ಕೇವಲ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮಾತ್ರ ಅಲ್ಲ, ಇಸ್ರೇಲ್ ಇರಾನ್ ಗಲಾಟೆ ಬಗ್ಗೆ ಮಾತ್ರವಲ್ಲ, ಅದರ ಹಿಂದಿರುವ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಇತ್ತೀಚೆಗೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ರಷ್ಯಾ ಮತ್ತು ಇರಾನ್ ಕೈ ಜೋಡಿಸಿ ಅಮೆರಿಕ ಮತ್ತು ಯುರೋಪನ್ನ ಮಟ್ಟ ಹಾಕಲು ಸ್ಕೆಚ್ ಹಾಕಿವೆ ಅನ್ನೋದು ಅವರ ವಾದ. ಅಷ್ಟೇ ಅಲ್ಲ, ಅತ್ತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಟೋ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಎಚ್ಚರಿಕೆ ನೀಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಕತೆ ಶುರುವಾಗೋದು ಆಕಾಶದಲ್ಲಿ ಹಾರುವ ಆ ಪುಟ್ಟ ಡ್ರೋನ್ಗಳಿಂದ. ಇರಾನ್ನ ಶಹೇದ್ ಡ್ರೋನ್ಗಳು ಇಂದು ಉಕ್ರೇನ್ ಆಕಾಶದಲ್ಲಿ ಮೃತ್ಯುವಿನಂತೆ ಹಾರಾಡ್ತಿವೆ. ಜೆಲೆನ್ಸ್ಕಿ ಹೇಳುವ ಪ್ರಕಾರ ರಷ್ಯಾ ಈ ಡ್ರೋನ್ಗಳನ್ನು ಬಳಸಲು ಇರಾನ್ನಿಂದ ಲೈಸೆನ್ಸ್ ಪಡೆದಿದೆ ಮತ್ತು ಲಕ್ಷಾಂತರ ಡ್ರೋನ್ಗಳನ್ನು ಉಕ್ರೇನ್ ಮೇಲೆ ಪ್ರಯೋಗಿಸ್ತಾ ಇದೆ. ಆದರೆ ವಿಷಯ ಅಲ್ಲಿಗೆ ನಿಲ್ಲೋದಿಲ್ಲ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಇರಾನ್ಗೆ ಏನು ಕೊಡ್ತಾ ಇದೆ ಗೊತ್ತಾ? ಇಲ್ಲಿರೋದೇ ದೊಡ್ಡ ಟ್ವಿಸ್ಟ್. ರಷ್ಯಾ ತನ್ನ ಬಳಿ ಇರುವ ಅಮೆರಿಕಾದ ಸೈನಿಕರ ಮತ್ತು ಅಮೆರಿಕಾದ ಶಸ್ತ್ರಾಸ್ತ್ರಗಳ ಗುಪ್ತಚರ ಮಾಹಿತಿಯನ್ನ ಇರಾನ್ಗೆ ನೀಡ್ತಿದೆ ಎಂಬ ಭಯಾನಕ ಸತ್ಯ ಹೊರಬಿದ್ದಿದೆ. ಅಂದರೆ ಅಮೆರಿಕಾದ ಮಿಲಿಟರಿ ನೆಲೆಗಳು ಎಲ್ಲಿವೆ, ಅವರ ಸೈನಿಕರು ಎಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ರಷ್ಯಾ ಇರಾನ್ಗೆ ಹೇಳಿಕೊಡ್ತಿದೆ. ಇದರಿಂದ ಇರಾನ್ ಬೆಂಬಲಿತ ಗುಂಪುಗಳು ಅಮೆರಿಕದ ಮೇಲೆ ಸರಿಯಾಗಿ ಗುರಿ ಇಟ್ಟು ದಾಳಿ ಮಾಡಬಹುದು. ಒಂದ್ ಕಡೆ ಉಕ್ರೇನ್ ತನ್ನ ಡ್ರೋನ್ ತಂತ್ರಜ್ಞಾನವನ್ನ ಸೌದಿ ಅರೇಬಿಯಾ ಮತ್ತು UAE ಅಂತಹ ದೇಶಗಳ ಜೊತೆ ಹಂಚಿಕೊಳ್ಳುತ್ತಿದ್ರೆ, ಇನ್ನೊಂದು ಕಡೆ ರಷ್ಯಾ ಇಡೀ ಪಶ್ಚಿಮ ಏಷ್ಯಾವನ್ನೇ ಬೆಂಕಿಗೆ ತಳ್ಳಲು ರೆಡಿಯಾಗಿದೆ. ರಷ್ಯಾಗೆ ಈಗ ಬೇಕಾಗಿರೋದು ಒಂದೇ, ಅಮೆರಿಕದ ಗಮನ ಉಕ್ರೇನ್ನಿಂದ ಬೇರೆಡೆಗೆ ಹೋಗಬೇಕು. ಅದಕ್ಕೆ ಇರಾನ್ ಯುದ್ಧವೇ ಅವರಿಗೆ ದೊಡ್ಡ ಅಸ್ತ್ರ. ಇದು ನೀವಂದುಕೊಂಡ ರೀತಿ ಇಲ್ಲ. ಇದನ್ನ ನಾವು ಡೀಪ್ ಆಗಿ ಯೋಚನೆ ಮಾಡಬೇಕು. ಉಕ್ರೇನ್ ಮಾಡ್ತಾ ಇರುವ ವಾದದಲ್ಲಿ ಅರ್ಥ ಇರುವಂತೆ ಕಾಣಿಸುತ್ತಿದೆ. ಏನೇ ಆದರೂ ರಷ್ಯಾ ಯಾಕೆ ಈ ರೀತಿ ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕ ಇರಾನ್ ಜೊತೆ ಯುದ್ಧದಲ್ಲಿ ಬ್ಯುಸಿ ಆದರೆ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಡೋದು ನಿಲ್ಲುತ್ತೆ ಅನ್ನೋದು ಪುಟಿನ್ಗೆ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ರಷ್ಯಾ ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅನ್ನೋದು ಉಕ್ರೇನ್ನ ವಾದ. ಜೆಲೆನ್ಸ್ಕಿ ಹೇಳುವಂತೆ ರಷ್ಯಾ ಯಾವತ್ತೂ ಶಾಂತಿಯನ್ನ ಬಯಸಿಲ್ಲ. ತೈಲ ಬೆಲೆ ಏರಿಕೆಯಾದಷ್ಟು ರಷ್ಯಾಗೆ ಹೆಚ್ಚು ಹಣ ಬರುತ್ತೆ. ಆ ಹಣವನ್ನ ಅವರು ಮತ್ತೆ ಯುದ್ಧಕ್ಕೆ ಬಳಸಬಹುದು. ಇದು ಕೇವಲ ಎರಡು ದೇಶಗಳ ನಡುವಿನ ಯುದ್ಧವಲ್ಲ, ಇದು ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ದಾಳಿ. ಪಾಕಿಸ್ತಾನದಂತಹ ದೇಶಗಳ GDP ಕುಸಿತ ಕಾಣ್ತಿದೆ. ಭಾರತದಲ್ಲಿ ತೈಲದ ಬೆಲೆ ಏರುವ ಆತಂಕ ಎದುರಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಬೆಂಕಿ ಈಗ ಲೆಬನಾನ್ಗೂ ಹಬ್ಬಿದೆ. ಅಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಯುದ್ಧ ಅಂದಾಗ ನಮಗೆ ನೆನಪಾಗೋದು ಬಾಂಬ್ ಮತ್ತು ಮಿಸೈಲ್ಗಳು ಮಾತ್ರ. ಆದರೆ ಅದರ ಹಿಂದೆ ಲಕ್ಷಾಂತರ ಜನರ ನೋವಿದೆ. ಉಕ್ರೇನ್ನಲ್ಲಿ ರಷ್ಯಾ ಪ್ರತಿ ತಿಂಗಳು 45,000 ಸೈನಿಕರನ್ನ ಕಳೆದುಕೊಳ್ಳುತ್ತಿದೆ. ಅಂದರೆ ಆ ಸಾವುಗಳ ತೀವ್ರತೆ ಎಷ್ಟಿರಬಹುದು ಯೋಚಿಸಿ. ಅತ್ತ ಇರಾನ್ನಲ್ಲಿ ಸಾಮಾನ್ಯ ಜನರು ಯುದ್ಧ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ನಮಗೆ ಇದು ಸುದ್ದಿಯಾಗಿ ಕಾಣಬಹುದು, ಆದರೆ ಅಲ್ಲಿರೋರಿಗೆ ಇದು ಜೀವನ ಮತ್ತು ಸಾವಿನ ಹೋರಾಟ. ಸದ್ಯ ಇರಾನ್ ತನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4 ಅಡಿಯಲ್ಲಿ ಅಮೆರಿಕದ ಅತ್ಯಂತ ದೊಡ್ಡ ಯುದ್ಧ ನೌಕೆ USS ಜೆರಾಲ್ಡ್ ಫೋರ್ಡ್ ಮೇಲೆ ದಾಳಿ ಮಾಡೋದಾಗಿ ಬೆದರಿಕೆ ಹಾಕಿದೆ. ಅಷ್ಟೇ ಅಲ್ಲ, ಸೌದಿ ಅರೇಬಿಯಾ ಅಕಸ್ಮಾತ್ ಅಮೆರಿಕಾಗೆ ಸಹಾಯ ಮಾಡಿದ್ರೆ ಸೌದಿಯ ಮೇಲೆ ಕೂಡ ದಾಳಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಅಂದ್ರೆ ಇಡೀ ಗಲ್ಫ್ ರಾಷ್ಟ್ರಗಳು ಈಗ ಯುದ್ಧದ ರಣರಂಗವಾಗಲಿವೆ. ಜಗತ್ತಿನ ಶಕ್ತಿಶಾಲಿ ದೇಶಗಳ ನಡುವಿನ ಈ ಈಗೋ ಯುದ್ಧದಲ್ಲಿ ಸಾಮಾನ್ಯ ಜನರೇ ಬಲಿಪಶುಗಳಾಗ್ತಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿಯನ್ನ ತೆರವುಗೊಳಿಸೋದಕ್ಕೆ ಟ್ರಂಪ್ ತಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ಸಹಾಯ ಯಾಚನೆ ಮಾಡಿರುವ ವಿಚಾರ ನಿಮಗೆ ಗೊತ್ತಿರಬಹುದು. ಕೇವಲ ಸಹಾಯ ಕೇಳಿದ್ದು ಮಾತ್ರವಲ್ಲ, ಬದಲಾಗಿ ಧಮ್ಕಿ ಕೂಡ ಹಾಕಿದ್ದಾರೆ. ಅದರಲ್ಲೂ ನ್ಯಾಟೋ ರಾಷ್ಟ್ರಗಳ ಭವಿಷ್ಯ ಕರಾಳವಾಗಲಿದೆ ಅಂತ ಬೆದರಿಕೆ ಹಾಕಿದ್ದಾರೆ. ಟ್ರಂಪ್ ಬೆದರಿಕೆ ಹಾಕಿದ್ರು ಜರ್ಮನಿ, ಬ್ರಿಟನ್, ಜಪಾನ್ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳು ಅಮೆರಿಕದ ಈ ಯುದ್ಧ ಹಾದಿಯನ್ನ ಬೆಂಬಲಿಸುತ್ತಿಲ್ಲ. ಜರ್ಮನಿ ಇದು ನಮ್ಮ ಯುದ್ಧವಲ್ಲ, ನಾವು ಇದರಲ್ಲಿ ಭಾಗಿಯಾಗೋದಿಲ್ಲ ಅಂತ ನೇರವಾಗಿಯೇ ಹೇಳಿದೆ. ಜಪಾನ್ ಮತ್ತು ಬ್ರಿಟನ್ ಕೂಡ ಈ ಸಮುದ್ರ ಮಾರ್ಗವನ್ನ ತೆರೆಯುವ ಸೈನಿಕ ಕಾರ್ಯಾಚರಣೆಗೆ ಸೇರಲು ನಿರಾಕರಿಸಿವೆ. ಅಚ್ಚರಿಯ ವಿಷಯವೆಂದರೆ ಟ್ರಂಪ್ ಚೀನಾಗೂ ಕೂಡ ಮನವಿ ಮಾಡಿದ್ದರು, ಆದರೆ ಚೀನಾ ಯಾವುದೇ ಸೈನಿಕ ನೆರವು ನೀಡಲು ಮುಂದೆ ಬಂದಿಲ್ಲ. ಇನ್ನು ರಕ್ಷಣಾ ತಜ್ಞರಾದ ಜಾನ್ ಇರಟ್ ಹೇಳುವಂತೆ ಈ ಯುದ್ಧಕ್ಕೆ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಯಾಕೆ ಹಿಂದೆ ಸರಿಯುತ್ತಿವೆ ಅಂದ್ರೆ ಈ ಯುದ್ಧವನ್ನ ಪ್ರಾರಂಭಿಸುವ ನಿರ್ಧಾರದಲ್ಲಿ ಅವರ ಪಾಲು ಇರಲಿಲ್ಲ. ಹಾಗಾಗಿ ಈಗ ಅದರ ಅಪಾಯವನ್ನ ಅವರು ಎದುರಿಸಲು ಸಿದ್ಧರಿಲ್ಲ. ಕೇವಲ ಯುದ್ಧದಿಂದ ಈ ಸಮಸ್ಯೆ ಬಗೆಹರಿಯೋದಿಲ್ಲ, ಬದಲಾಗಿ ರಾಜತಾಂತ್ರಿಕ ಮಾತುಕತೆಗಳ ಅವಶ್ಯಕತೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
ಇನ್ನು ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ನೀಡಿದ ಎಚ್ಚರಿಕೆ ಇಡೀ ಜಗತ್ತನ್ನೇ ನಡುಗಿಸಿದೆ. ಇಲ್ಲಿವರೆಗೆ ನಾವು ಮಾಡಿದ್ದ ದಾಳಿ ಕೇವಲ ಮೋಜಿಗಾಗಿ ಅಷ್ಟೇ, ಇನ್ಮುಂದೆ ಅಸಲಿ ಆಟ ಶುರುವಾಗಲಿದೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಇನ್ನು ಮಿತ್ರ ರಾಷ್ಟ್ರಗಳ ನಿಲುವಿನಿಂದ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ. ನಮಗೆ ಯಾರ ಸಹಾಯವೂ ಬೇಕಾಗಿಲ್ಲ, ನಾವು ಜಗತ್ತಿನ ಅತಿ ಬಲಿಷ್ಠ ದೇಶ ಅಂತ ಕೊಚ್ಕೊಂಡಿದ್ದಾರೆ. ಅಮೆರಿಕ ಏಕಾಂಗಿಯಾಗಿಯೇ ತನ್ನ ಹಡಗುಗಳನ್ನ ರಕ್ಷಿಸೋದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಹಾಯ ಮಾಡದ ನ್ಯಾಟೋ ಸದಸ್ಯ ರಾಷ್ಟ್ರಗಳಿಗೆ ಇದು ಬಹಳ ಕೆಟ್ಟ ಭವಿಷ್ಯ ತರಲಿದೆ ಅಂತ ಎಚ್ಚರಿಸಿದ್ದಾರೆ. ಇನ್ನು ಇದೇ ಮಾತುಗಳನ್ನ ಹೇಳುವಾಗ ಟ್ರಂಪ್ ಇನ್ನೊಂದು ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ ಈ ರೀತಿ ಪ್ರತಿದಾಳಿ ಮಾಡುತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಟ್ರಂಪ್ ಇರಾನ್ ಅನ್ನ ಪರೋಕ್ಷವಾಗಿ ಹೊಗಳಿಬಿಟ್ಟಿದ್ದಾರೆ. ಇರಾನ್ ಮಧ್ಯಪ್ರಾಚ್ಯದ ಕತಾರ್, ಸೌದಿ ಅರೇಬಿಯಾ, UAE, ಬಹರೇನ್ ಹಾಗೂ ಕುವೈತ್ ಮೇಲೆ ದಾಳಿ ಮಾಡಲಿದೆ ಅಂತ ಯಾರು ಕೂಡ ನಿರೀಕ್ಷಿಸಿರಲಿಲ್ಲ. ನಾವು ಕೂಡ ಆಘಾತಕ್ಕೊಳಗಾಗಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರವಾಗಿರುವ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಈಗಾಗಲೇ ಭೀಕರ ದಾಳಿ ನಡೆಸಿದೆ. ಟ್ರಂಪ್ ಅವರು ಹೇಳುವ ಪ್ರಕಾರ ಅಮೆರಿಕದ ವೈಮಾನಿಕ ದಾಳಿಗಳಿಂದಾಗಿ ಕಾರ್ಗ್ ದ್ವೀಪದ ಬಹುಭಾಗ ಸಂಪೂರ್ಣವಾಗಿ ನಾಶವಾಗಿದೆ. ಇದುವರೆಗೆ ನಾವು ನಡೆಸಿದ ದಾಳಿಗಳು ಕೇವಲ ಆರಂಭವಷ್ಟೇ, ಇನ್ನು ಮುಂದೆ ಇರಾನ್ ಮೇಲಿನ ದಾಳಿ ಮತ್ತಷ್ಟು ತೀವ್ರವಾಗಲಿದೆ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಯುದ್ಧವು 3ನೇ ವಾರಕ್ಕೆ ಕಾಲಿಟ್ಟಿದ್ದು ಇರಾನ್ನ ಸುಮಾರು 200ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ. ಇನ್ನು ಅತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ, ಅದು ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ. ಅದರಲ್ಲೂ ಇರಾನ್ ನೌಕಾಪಡೆಯ ಕಮಾಂಡರ್ ಅಂತೂ ಪ್ರತೀಕಾರದ ಶಪಥ ಮಾಡಿದ್ದಾರೆ. ಶ್ರೀಲಂಕಾದ ಕರಾವಳಿಯಲ್ಲಿ ಐರಿಸ್ ದೇನಾ ಹಡಗಿನ ನಾವಿಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಸಿಡಿದು ಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ನ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದ ಬಗ್ಗೆ ಗೊತ್ತಿರಬಹುದು. ಈ ದಾಳಿಯಲ್ಲಿ ಇರಾನ್ನ 80ಕ್ಕೂ ಹೆಚ್ಚು ನಾವಿಕರು ಸಾವನ್ನಪ್ಪಿದ್ರು. ಇದೇ ಘಟನೆಯ ಕುರಿತು ಪ್ರತಿಕ್ರಿಯೆ ನೀಡಿರುವ ರಿಯಾರ್ ಅಡ್ಮಿರಲ್ ಶಹರಾಮ್ ಇರಾನಿ, ದಾಳಿಗೆ ಪ್ರತಿಕ್ರಿಯಿಸಲು ಇರಾನ್ ಬದ್ಧವಾಗಿದೆ. ನಾವು ಶತ್ರುಗಳ ಅಪರಾಧವನ್ನ ಮರೆಯೋದಿಲ್ಲ. ನಮ್ಮ ಹುತಾತ್ಮರ ರಕ್ತಕ್ಕಾಗಿ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಪ್ರತೀಕಾರದ ಸಮಯ ಮತ್ತು ಸ್ವಭಾವ ತಮ್ಮ ಶತ್ರು ರಾಷ್ಟ್ರವನ್ನ ತೀವ್ರವಾಗಿ ಬಾಧಿಸಲಿದೆ ಅಂತ ವಾರ್ನಿಂಗ್ ನೀಡಿದ್ದಾರೆ. ಅದೇನೇ ಇರಲಿ, ಈ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳಂತೂ ಕಾಣಿಸುತ್ತಿಲ್ಲ. ಎಲ್ಲವೂ ಮುಗಿಯಿತು ಅನ್ನುವಾಗ ಏನೋ ಶುರುವಾಗಿರುತ್ತೆ. ಅದರಲ್ಲೂ ಈಗ ಇರಾನ್ಗೆ ರಷ್ಯಾ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನುವ ಸುದ್ದಿ ಬಂದಿದೆ. ಅಲ್ಲಿಗೆ ಈ ಯುದ್ಧ ಸದ್ಯಕ್ಕಂತೂ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಮತ್ತೊಂದು ಕಡೆ ರಷ್ಯಾ ಇರಾನ್ ಮೈತ್ರಿ ಕೇವಲ ಯುದ್ಧಕ್ಕಾಗಿ ಮಾತ್ರವಲ್ಲ, ಇದು ಜಾಗತಿಕ ಅಧಿಕಾರವನ್ನ ಬದಲಿಸುವ ಪ್ರಯತ್ನ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಯುದ್ಧ ರಷ್ಯಾ ಹಾಗೂ ಇರಾನ್ ಅನ್ನ ಒಂದು ಮಾಡಿದ್ರೆ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ನಡುವೆ ಬಿರುಕನ್ನ ಕೂಡ ಮೂಡಿಸಿದೆ. ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳನ್ನ ಉಳಿಸಿಕೊಳ್ಳುತ್ತಾ ಅಥವಾ ರಷ್ಯಾ ಮತ್ತು ಇರಾನ್ ಸೇರಿ ಹೊಸ ಜಗತ್ತನ್ನ ಸೃಷ್ಟಿಸುತ್ತವ? ಕಾಲವೇ ಉತ್ತರಿಸಬೇಕು. ಆದರೆ ಒಂದು ವಿಷಯ ನೆನಪಿಡಿ, ಈ ದೂರದ ಯುದ್ಧ ನಮ್ಮ ಮನೆಯ ಅಡುಗೆ ಮನೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಕಹಿ ಸತ್ಯ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.